ಜಗತ್ತಿನ ಎಲ್ಲ ಮಿಸ್ಟೀರಿಯಸ್ ಹಾರರ್ ಹಾಗೆ ಹಿಸ್ಟಾರಿಕಲ್ ಕಥೆಗಳಿಗಾಗಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಅಂತೂ ಈಗ ಒಂದು ಸತತವಾಗಿ ಒಂದು ವಾರದಿಂದನೂ ನಮ್ಮ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಗಿರುವಂಥ ಟಾಪಿಕ್ ಅಂತ ಹೇಳ್ಬೋದು. ಇವತ್ತು ನಾವು ಒಂದು ಕ್ರಿಮಿನಲ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಿ. ತಪ್ಪನಲ್ಲಿ ನೋಡಿ ನಿಮ್ಮೆಲ್ಲರಿಗೂ ಐಡಿಯಾ ಬಂದಿರುತ್ತೆ. ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ಮುಸ್ಕಾನ್ ಅನ್ನೋವಂಥ ಒಂದು ಹೆಣ್ಣು ಹುಡುಗಿಯ ಬಗ್ಗೆ. ಮುಸ್ಕಾನಿನ ಬಗ್ಗೆ ಸಾಕಷ್ಟು ಇವಾಗ ವೈರಲ್ ನ್ಯೂಸ್ಗಳು ಬರ್ತಾ ಇದೆ. ಎಷ್ಟೊಂದು ಜನಕ್ಕೆ ಅಂತೂ ಕೇಸ್ ಬಗ್ಗೆ ಸರಿಯಾಗಿ ನಾಲೆಜ್ ಇಲ್ಲ, ಬಟ್ ಆದರೂ ಕೂಡ ಯಾಕೆ ಇದು ಇಷ್ಟೊಂದು ವೈರಲ್ ಆಗ್ತಾ ಇದೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸಂಪೂರ್ಣವಾಗಿ ಏನೆಲ್ಲ ಒಂದು ಕತೆ ಇದೆ, ಯಾಕೆ ಇವಳು ಇಷ್ಟು ಫೇಮಸ್ ಆದಳು, ಯಾಕೆ ಎಲ್ಲ ಜನನೂ ಇವಳನ್ನ ದೂಷಿಸ್ತಿದ್ದಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ನೀವು ಈ ವಿಡಿಯೋ ಎಂಡಿಗೆ ಬರೋಷ್ಟರೊಳಗೆ ಸಂಪೂರ್ಣವಾಗಿ ನಾಲೆಜ್ ನಿಮಗೆ ತಿಳ್ಕೊಂಡಿರ್ತೀರ ಅಂತ. ಇವತ್ತಿನ ವಿಡಿಯೋನ ತಡ ಮಾಡಲಿಲ್ಲ, ನನಗೆ ಶುರು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ತಡ ಮಾಡಲಿಲ್ಲ, ನನಗೆ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಜಗತ್ತಲ್ಲಿ ನಮ್ಮ ರಿಲೇಷನ್ಶಿಪ್ಸ್ ಅನ್ನೋದು ಇಷ್ಟು ಈಸಿ ಆಗಿಬಿಟ್ಟಿದೆ ಎಲ್ಲರಿಗೂ ಅಂತಂದರೆ ಯಾರೂ ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಯಾವ ಒಂದು ಬಾಂಧವ್ಯಕ್ಕೆ ನಾವು ಇಷ್ಟು ಮಹತ್ವ ಕೊಟ್ಟು ನೋಡ್ಕೋಬೇಕಾಗಿದೆ ಆ ಒಂದು ಬಾಂಧವ್ಯನೇ ಯಾರು ನೋಡ್ಕೊತಿಲ್ಲ, ತುಂಬಾ ಸಹಜವಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಇಂಥ ಒಂದು ಕ್ರಿಯಲ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಟಾಕ್ಸಿಸಿಟಿಯಿಂದ ಇಲ್ಲಿ ಮುಸ್ಕಾನ್ ಒಬ್ಬರನ್ನ ಸಾಯಿಸ್ತಾಳೆ. ಬಟ್ ಯಾರನ್ನ ಯಾಕೆ ಸಾಯಿಸ್ತಾಳೆ ಏನು ಅಂತ ಎಲ್ಲನೂ ತಿಳ್ಕೊಳ್ಳೋಣ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನೌಕಾಧಾರಿಯಾಗಿರ್ತಾನೆ ಲಂಡನ್ನಲ್ಲಿ. ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹೆಸರೇ ಸೌರವ್ ಅಂತ. ಸೌರವ್ ಬಂದ್ಬಿಟ್ಟು ಮೂಲತಃ ಉತ್ತರ ಪ್ರದೇಶದವನು. ನಮ್ಮ ಭಾರತದ ನಾರ್ತ್ ಇಂಡಿಯಾದಲ್ಲಿ ಇರುವಂಥ ಉತ್ತರ ಪ್ರದೇಶದಲ್ಲಿ ಮೀರತ್ತಲ್ಲಿ ಸೌರವ್ ಹುಟ್ಟಿ ಬೆಳೆದಿತ್ತು. ಸೌರವ್ ಫಸ್ಟು ತುಂಬ ಚೆನ್ನಾಗಿ ಅವನು ಓದ್ಕೊಂಡೆಲ್ಲ ಬಂದಿರ್ತಾನೆ. ಆಮೇಲೆ ಅವನಿಗೆ ಒಂದು ಹುಡುಗಿ ಮೇಲೆ ಪ್ರೀತಿ ಆಗುತ್ತೆ. ಅವನು ಪ್ರೀತಿ ಮಾಡಿ ಮದುವೆ ಆಗುವಂಥ ಹುಡುಗಿ ಹೆಸರೇ ಮುಸ್ಕಾನ್ ಅಂತ. ಮುಸ್ಕಾನೇ ಈ ಒಂದು ಕೇಸಿನ ಹಿಂದೆ ಇರುವಂಥ ಮೇನ್ ಕಲ್ಪ್ರೇಟ್ ಅಂತ ಹೇಳ್ಬೋದು. ಅವಳು ಹೇಗೆ ಅವನ್ನ ಸಾಯಿಸ್ತಾಳೆ, ಹೇಗೆಲ್ಲ ಅದನ್ನ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾಳೆ ಎಲ್ಲನೂ ನೋಡೋಣ. ಆದರೆ ಈ ಒಂದು ಕಥೆನ ಶುರು ಮಾಡೋದಕ್ಕಿಂತ ಮುಂಚೆ ಇದರ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋಣ. ಸೌರವ್ ಯಾರಾಗಿದ್ದ, ಹೇಗೆ ಮದುವೆ ಆದ, ಏನು ಅಂತೆಲ್ಲ ತಿಳ್ಕೊಳ್ಳೋಣ. 2016ರಲ್ಲಿ ಸೌರವ್ ಮತ್ತು ಮುಸ್ಕಾನ್ ಇಬ್ಬರು ಕೂಡ ಒಬ್ರನ್ನೊಬ್ರು ತುಂಬ ಇಷ್ಟಪಟ್ಟು ಕಾಲೇಜಿಂದ ಫ್ರೆಂಡ್ಸ್ ಆಗಿ ಬಂದು ಮದುವೆ ಆಗ್ತಾರೆ. ಮನೇಲಿ ಅಷ್ಟು ಒಪ್ಪಿಗೆ ಇಲ್ದಿರೋದ್ರೂ ಕೂಡ ಅಷ್ಟೇ, ಮಕ್ಕಳು ಇಷ್ಟಪಟ್ಟಿದ್ದಾರೆ ಅಂತ ಅವರು ಕೂಡ ಮದುವೆ ಮಾಡ್ತಾರೆ. 2016ರಲ್ಲಿ ಇವರು ಮದುವೆ ಕೂಡ ಆಗುತ್ತೆ. ಮದುವೆ ಆಗಿ 1-2 ವರ್ಷ ಆದಮೇಲೆ ಇವ್ರಿಗೆ ಮಗು ಆಗುತ್ತೆ. ಇವಾಗ ಆ ಮಗುಗೆ 5 ವರ್ಷ ಆಗಿದೆ. ಒಂದು ಹೆಣ್ಣು ಮಗು, 5 ವರ್ಷ ಆ ಮಗುಗೆ ವಯಸ್ಸು. ಸೌರವ್ಗೆ ಅವನು ಸ್ವಲ್ಪ ಓದ್ಕೊಂಡಿರ್ತಾನೆ. ನಾರ್ತ್ ಸೈಡಲ್ಲಿ ಸ್ವಲ್ಪ ಎಜುಕೇಷನ್ಗೆ ಸ್ವಲ್ಪ ಕಡಿಮೆನೇ ಪ್ರಿಫರೆನ್ಸ್ ಕೊಡೋದು ಪೇರೆಂಟ್ಸು. ಬಟ್ ಆದರೂ ಕೂಡ ಅಷ್ಟೇ ಸೌರವ್ ಚಿಕ್ಕ ಪುಟ್ಟ ಓದ್ಕೊಂಡಿರ್ತಾನೆ. ಹಾಗೆ ಕೆಲಸನೂ ಅಷ್ಟೇ, ಅವನ ಒಂದು ಇರೋ ಏರಿಯಾದಲ್ಲಿ ಯಾವ ಥರ ಅವನಿಗೆ ಕೆಲಸ ಸಿಗುತ್ತೆ ಅದರ ಮೇಲೆ ಅವನು ಕೆಲಸ ಮಾಡ್ಕೊಂಡು ಹೋಗಿರ್ತಾನೆ. ಇವತ್ತು ಕೆಲಸಕ್ಕೆ ಅವನು ಬೆನ್ನು ಹಾಕಿ ಹಿಂದೆ ಹಾಕಿ ಹೋದವನಲ್ಲ, ಬಟ್ ಆದರೂ ಕೆಲಸ ಮಾಡ್ತಿರ್ತಾನೆ. ಆದರೂ ಕೂಡ ಅಷ್ಟೇ ಅವನಿಗೆ ತುಂಬ ದುಡಿಯೋಕ್ಕೆ ಆಗ್ತಾ ಇರಲ್ಲ. ಯಾಕೆ ಅಂತಂದರೆ ಅಲ್ಲಿ ಕೆಲಸದ ತುಂಬ ಕಷ್ಟಗಳಿರೋದ್ರಿಂದ ಅವನು ಏನು ಯೋಚನೆ ಮಾಡ್ತಾನೆ ಅಂದರೆ, ಈ ಒಂದು ನಮ್ಮ ದೇಶದಲ್ಲೇ ಇದು ನಾನು ಚಿಕ್ಕ ಪುಟ್ಟ ಕೆಲಸ ಮಾಡೋ ಬದಲು ಹೊರದೇಶಕ್ಕೆ ಹೋಗಿ ಯಾವುದಾದ್ರೂ ಕೆಲಸ ಹುಡುಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದುಡಿಬೋದು, ಆವಾಗ ನಮ್ಮ ಫ್ಯಾಮಿಲಿನ ಕೂಡ ನಾನು ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ಸೌರವ್ ಏನು ಮಾಡ್ತಾನೆ, ವೀಸಾಗೆ ಅಪ್ಲೈ ಮಾಡ್ತಾನೆ. ವೀಸಾ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಅವನಿಗೆ ಪಾಸ್ಪೋರ್ಟ್ ಬರುತ್ತೆ. ಪಾಸ್ಪೋರ್ಟ್ ಎಲ್ಲ ಸಿಕ್ಕಾದ್ಮೇಲೆ ಅವನು ಲಂಡನ್ಗೆ ಶಿಫ್ಟ್ ಆಗ್ತಾನೆ. ಇಲ್ಲಿ ಸೌರವ್ ಏನು ಎಕ್ಸಾಕ್ಟ್ಲಿ ಕೆಲಸ ಮಾಡ್ತಿದ್ದ ಅಂತ ಅಷ್ಟಾಗಿ ವಿವರಣೆ ಕೊಟ್ಟಿಲ್ಲ. ಕೆಲವೊಂದಿಷ್ಟು ಜನ ಹೇಳೋ ಪ್ರಕಾರ ಅವನು ನೌಕಾಧಿಕಾರಿಯಾಗಿದ್ದ ಲಂಡನ್ನಲ್ಲಿ ಅಂತ ಹೇಳ್ತಾರೆ. ಬಟ್ ಆದರೆ ಇವಾಗ ಈ ಕೇಸ್ ಎಲ್ಲ ನಡೆದಾದ್ಮೇಲೆ ಪೊಲೀಸೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆದಮೇಲೆ ಪೊಲೀಸ್ ಹೇಳ್ತಾ ಇರೋ ಮಾತು ನಾವು ನೋಡೋದಾದರೆ ಅವನು ಲಂಡನಲ್ಲಿ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಅವರು ಇನ್ಫಾರ್ಮೇಷನ್ ತೆಗೆದಿದ್ದಾರೆ. ಇದನ್ನ ನಾವು ಇನ್ನೊಂದು ಸ್ವಲ್ಪ ದಿನ ಕಾದು ನೋಡಬೇಕಾಗತ್ತೆ, ಯಾವುದು ನಿಜ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋಕ್ಕೆ. ಬಟ್ ಸದ್ಯಕ್ಕೆ ಅವನು ಬೇಕ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಅಂದ್ಕೊಳ್ಳೋಣ. ಬೇಕ್ರಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದ ಅವನು, ದಟ್ ಅವನ ಫ್ಯಾಮ್ಲಿ ಕೂಡ ಇಂಡಿಯಾದಲ್ಲಿ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಸೌರವ್ ಏನೋ ಲಂಡನ್ಗೆ ಹೋಗ್ಬಿಟ್ಟ. ಈಗ ಈ ಕಡೆ ಮುಸ್ಕಾನ್ ಒಬ್ಬಳೇ ಇರೋದು, ಒಂದು ಚಿಕ್ಕ ಮಗು ಇದೆ ಅವಳ ಜೊತೆಗೆ ಅಷ್ಟೇ. ಇವಾಗ ಮುಸ್ಕಾನ್ ಅವಳಿಗೆ ಯಾವುದೇ ತರಹದ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಅವಳ ಜೊತೆಗೆ. ಈಗ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳೋದಕ್ಕೆ ಅಥವಾ ಹೀಗೆ ಇರು ಅಂತ ಹೇಳೋದಕ್ಕೆ ಯಾರೂ ಇರಲಿಲ್ಲ. ಗಂಡ ಕೂಡ ಹೊರದೇಶದಲ್ಲೇ ಇದ್ದ. ಇವಳು ಏನು ಹೇಳಿದ್ರು ಅವನು ನಂಬಬೇಕಿತ್ತು, ಬೇರೆ ಅವನಿಗೆ ವಿಧಿ ಇರಲಿಲ್ಲ. ಮುಸ್ಕಾನ್ಗೆ ಇವಾಗ ಒಂಥರ ತುಂಬಾ ಫ್ರೀ ಬರ್ಡ್ ಆಗಿಬಿಟ್ಲು. ಅವಳು ಏನು ಮಾಡಿದ್ರು ಏನಕ್ಕೂ ಯಾರೂ ಕೇಳ್ತಾ ಇರಲಿಲ್ಲ. ಆ ಥರ ಒಂದು ತುಂಬ ಫ್ರೀಯಾಗಿರುವಂಥ ಹೆಣ್ಮಗಳಾಗಿದ್ಲು. ಈ ಕಡೆ ಇನ್ನೊಂದು ಕಡೆ ನೋಡಿದಾಗ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಇವರ ಒಂದು ಜೀವನಕ್ಕೆ. ಅವನ ಹೆಸರೇ ಸಾಹಿಲ್ ಅಂತ. ಸಾಹಿಲ್ ಶುಕ್ಲಾ ಅವನ ಪೂರ್ತಿ ಹೆಸರು.
ಸಾಹಿಲ್ ಮತ್ತು ಮುಸ್ಕಾನ್ ಇಬ್ಬರು ಕೂಡ ಅಷ್ಟೇ ಅವರ ಸ್ಕೂಲ್ ಟೈಮಿಂದ ಅವರಿಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಸ್ಕೂಲಲ್ಲೂ ಅವರು ಪರಿಚಯ ಇದ್ದರು. ಹಾಗೆ ಅವರ ಫ್ರೆಂಡ್ಶಿಪ್ಸ್ ಒಂದು ಸ್ವಲ್ಪ ದಿನ ನಡೆದಿತ್ತು ಮತ್ತು ಕಟ್ಟಾಗಿತ್ತು. ಇವಳು ಯಾವಾಗ ಮದುವೆ ಎಲ್ಲ ಆಯಿತು ಒಂದು ಸ್ವಲ್ಪ ಅವ್ರ ಫ್ರೆಂಡ್ಶಿಪ್ ಕಟ್ಟಾಯಿತು. ಬಟ್ ಅದಾದಮೇಲೆ ಮತ್ತೆ ಇವರ ಫ್ರೆಂಡ್ಶಿಪ್ ಮತ್ತೆ ಜಾಸ್ತಿ ಆಗ್ತಾ ಬಂತು. 2019ರಿಂದನೂ ಅಷ್ಟೇ ಸಾಹಿಲ್ಗೆ ಮತ್ತು ಮುಸ್ಕಾನ್ಗೆ ಅವರಿಬ್ಬರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗಾಗಿ ಬೆಳೀತಾ ಹೋಯಿತು. ಅದಾದಮೇಲೆ ಸಾಹಿಲ್ ಕೂಡ ಅಷ್ಟೇ ಮುಸ್ಕಾನ್ ಇರುವಂಥ ಏರಿಯಾದಲ್ಲೇ ಇದ್ದವನು. ಸೊ ಅವ್ರಿಗೆ ದಿನ ಭೇಟಿ ಆಗೋದು, ಮಾತಾಡೋದು ಇದೆಲ್ಲ ಜಾಸ್ತಿ ಆಗ್ತಾ ಬಂತು. ಈ ಕಡೆ ನೋಡ್ತಾ ಇದ್ದರೆ ನಾವು ಸೌರವ್ ಲಂಡನ್ಗೆ ಹೋಗಿದ್ದು 2023ರಲ್ಲಿ. ಸೊ 2023ರಿಂದನೂ ಅಷ್ಟೇ ಮುಸ್ಕಾನ್ ತುಂಬಾ ಫ್ರೀ ಆಗಿದ್ದವಳು. ಸೊ ಮುಸ್ಕಾನ್ಗೆ ಸಾಹಿಲ್ ಜೊತೆಗೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬೆಳೆದು ಬಿಟ್ಟಿತ್ತು ಆಲ್ರೆಡಿ. ಸೊ ಮುಸ್ಕಾನ್ ಇನ್ನು ಅವಳಿಗೆ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ದಂಗೆ ಅವಳು ಸಾಹಿಲ್ ಜೊತೆಗೆ ಎಲ್ಲಿ ಬೇಕಲ್ಲಿ ತಿರುಗಾಡೋದು, ಆರಾಮಾಗಿ ಓಡಾಡೋದು, ಯಾರಿಗೂ ತಲೆ ಕೆಡಿಸ್ಕೊಂಡಿದ್ದಂಗೆ ಅವಳು ಫ್ರೀಯಾಗಿ ತುಂಬ ಇದ್ಳು. ಕಳೆದ 2 ವರ್ಷಗಳಿಂದನೂ ಅಷ್ಟೇ ಇವರಿಬ್ಬರ ಮಧ್ಯೆ ಸಂಬಂಧ ಇದ್ದರೂ ಕೂಡ ಅಷ್ಟೇ ಅವ್ರು ಯಾರಿಗೂ ಜಾಸ್ತಿ ಬಿಟ್ಕೊಡ್ಲಿಲ್ಲಂಗೆ ಅವರಲ್ಲೇ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು. ಬಟ್ ಮುಸ್ಕಾನ್ ಈ ಸತಿ ತುಂಬ ಒಂದು ದೊಡ್ಡ ಪ್ಲ್ಯಾನ್ನೇ ಮಾಡಿದ್ರು. ಇದೇ ವರ್ಷದ ಫೆಬ್ರವರಿ 24ಕ್ಕೆ ಮುಸ್ಕಾನ್ನ ಬರ್ಡೇ ಇತ್ತು. ಸಾಹಿಲ್ ಅಂದ್ಕೊತಾನೆ ಮುಸ್ಕಾನ್ಗೆ ಹೇಗಾದರೂ ಸರ್ಪ್ರೈಸ್ ಕೊಡಬೇಕು, ಚೆನ್ನಾಗಿ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅವ್ನು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಸೌರವ್ ಕೂಡ ಅಷ್ಟೇ ಹೆಂಡತಿ ಬರ್ಡೇ ಇದೆ, ಊರಿಗೆ ಹೋಗ್ಬಿಟ್ಟು ಹೆಂಡತಿಗೆ ಸರ್ಪ್ರೈಸ್ ಕೊಟ್ಟು ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಬರೋಣ ಅಂತ ಈ ಕಡೆ ಸೌರವ್ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಬಟ್ ಇವರಿಬ್ಬರಿಗಿಂತ ದೊಡ್ಡ ಪ್ಲ್ಯಾನ್ ಇದು ಮುಸ್ಕಾನ್ ಮಾಡಿರ್ತಾಳೆ. ಯಾರಿಗೂ ಐಡಿಯಾನೇ ಇರಲಿಲ್ಲ ಮುಸ್ಕಾನ್ನ ಈ ಒಂದು ಸ್ಟೆಪ್ಪಿಂದ ಅವರ ಜೀವನನೇ ಬದಲಾಗುತ್ತೆ ಅಂತ. ಮುಸ್ಕಾನ್ ಸಾಹಿಲ್ಗೆ ಒಂದು ವಿಷಯನ ಹೇಳ್ತಾಳೆ. ಏನು ಅಂತ ಅಂದರೆ, ಇವಾಗ ನಮ್ಮಿಬ್ಬರ ಸಂಬಂಧ ಹೀಗೆ ನಡೀತಾ ಇದೆ, ಬಟ್ ಇದು ತುಂಬ ದಿನಗಳ ಕಾಲ ಇದೇ ಥರ ಮೇಂಟೈನ್ ಆಗೋದಿಲ್ಲ. ಯಾಕೆ ಅಂತಂದರೆ ನನಗೆ ಮದುವೆ ಆಗಿದೆ ಆಲ್ರೆಡಿ. ಸೊ ಈ ಒಂದು ಕಾರಣದಿಂದ ನಾವು ಹೇಗಾದರೂ ಫಸ್ಟು ನನ್ನ ಗಂಡನ್ನು ಈ ದಾರಿಯಿಂದ ಸರಿಸಬೇಕು. ಅವನು ಈ ದಾರಿಲಿ ಇಲ್ಲ ಅಂತಂದರೆ ನಾವಿಬ್ಬರು ಮುಂದೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಅನ್ನೋವಂಥ ವಿಷಯನ ಮುಸ್ಕಾನ್ ಸಾಹಿಲ್ ತಲೆಗೆ ಹಾಕ್ತಾಳೆ. ಆದರೆ ಸಾಹಿಲ್ ಕೂಡ ಅಷ್ಟೊಂದು ಇನ್ನೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಸುಮ್ಮನೆ ಇದ್ದ. ಆದರೆ ಮುಸ್ಕಾನ್ ಈ ಹಿಂದಿನ ವರ್ಷ ನವಂಬರಿಂದನೇ ಅವಳೊಂದು ಪ್ಲ್ಯಾನ್ ಮಾಡ್ತಾ ಬಂದಿರ್ತಾಳೆ. ಅದು ಈ ಸತಿ ಬರ್ಡೇಗೆ ನನ್ನ ಗಂಡ ಹೇಗೂ ಊರಿಗೆ ಬಂದೇ ಬರ್ತಾನೆ, ಹೇಗಾದರೂ ಮಾಡಿ ಅವನ್ನ ಸಾಯಿಸಬೇಕು. ಈ ಸತಿ ಸಾಯಿಸಿದ್ರೆ ನಮ್ಮ ಒಂದು ದಾರಿಗೆ ಯಾರೂ ಅಡ್ಡ ಬರೋದಿಲ್ಲ ಅನ್ನೋದು ಮುಸ್ಕಾನ್ ತಲೆಯಲ್ಲಿ ಇತ್ತು. ಅದು ಈ ಬರ್ಡೇ ದಿನವೇ ಅವಳು ಈ ಒಂದು ಪ್ಲ್ಯಾನ್ನೆಲ್ಲನೂ ಸಾಹಿಲ್ಗೆ ಹೇಳ್ತಾಳೆ. ಸೊ ಸಾಹಿಲ್ಗೆ ತುಂಬಾ ಶಾಕ್ ಕೂಡ ಆಗಿರುತ್ತೆ ಈ ಒಂದು ಕಥೆನೆಲ್ಲ ಕೇಳಿ. ಈ ಕಡೆ ನಾವು ಇನ್ನೊಂದು ಏನು ನೋಡಲೇಬೇಕು ಅನ್ನೋ ವಿಷಯ ಅಂತಂದರೆ, ಸಾಹಿಲ್ ತುಂಬ ಜನ ಹೆಣ್ಮಕ್ಳ ಮೇಲೆ ಕೆಟ್ಟ ಕಣ್ಣು ಹಾಕಿರ್ತಾನೆ. ಈ ಕಡೆ ಮದುವಾಗಿದ್ದ ಹುಡುಗಿ ಮೇಲೆ ಕೂಡ ಅಷ್ಟೇ ಕಣ್ಣು ಹಾಕಿ ಅಕ್ರಮ ಸಂಬಂಧನ ಬೆಳೆಸ್ಕೊಂಡು ಬಂದಿದ್ದಾನೆ. ಆದರೆ ಸಾಹಿಲ್ಗೆ ಅವನ ತಾಯಿ ಕಂಡ್ರೆ ತುಂಬ ಗೌರವ, ತುಂಬ ಪ್ರೀತಿ ಇತ್ತು. ಕೆಲವು ವರ್ಷಗಳ ಹಿಂದೆ ಅಷ್ಟೇ ಸಾಹಿಲಿನ ತಾಯಿ ನಿಧನ ಆಗ್ತಾರೆ. ಸೊ ಆ ಒಂದು ನೋವು ಅವನಿಗೆ ತುಂಬಾ ಇರುತ್ತೆ. ಅವಾಗವಾಗ ಮುಸ್ಕಾನ್ ಹತ್ರ ಕೂಡ ಅಷ್ಟೇ ಆ ನೋವಿನ ಬಗ್ಗೆ ಎಲ್ಲ ಹೇಳ್ಕೊತಿರ್ತಾನೆ, ಈ ಥರ ನಾನು ಮಿಸ್ ಮಾಡ್ಕೊತೀನಿ ಅಂತ. ಮುಸ್ಕಾನ್ ಇದನ್ನು ಅಬ್ಸರ್ವ್ ಮಾಡಿರ್ತಾಳೆ ಸ್ವಲ್ಪ. ಸೊ ಅವಳು ಇಲ್ಲಿ ಸಾಹಿಲ್ನ ಕೂಡ ಬಿಟ್ಟಿಲ್ಲ, ಅವನ್ನ ಕೂಡ ಒಂಥರ ಯೂಸ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಾನು ನಾರ್ಮಲಾಗಿ ಹೇಳಿದ್ರೆ ಸಾಹಿಲ್ ನನ್ನ ಮಾತನ್ನ ಕೇಳೋದಿಲ್ಲ, ಆದರೆ ಅವನ ತಾಯಿನ ಯೂಸ್ ಮಾಡ್ಕೊಂಡು ಹೇಳಿದ್ರೆ ಖಂಡಿತವಾಗ್ಲೂ ಅವನು ನನ್ನ ಮಾತನ್ನ ಕೇಳ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಮುಸ್ಕಾನ್ ಏನು ಮಾಡ್ತಾಳೆ ಅಂತಂದರೆ, ನಿನ್ನ ತಾಯಿ ನನ್ನ ಕನಸಲ್ಲಿ ಬರ್ತಾ ಇದ್ದಾಳೆ, ಬಂದು ನನ್ನ ಮಗನ್ನ ಹೇಗಾದರೂ ನೀನೇ ನೋಡ್ಕೊ, ನಿನ್ನ ಗಂಡನಿಂದ ದೂರ ಆಗಿ ನನ್ನ ಮಗನ ಜೊತೆ ಬಾಳು ನೀನು, ಸೊ ದಟ್ ನನಗೂ ಕೂಡ ಖುಷಿ ಸಿಗುತ್ತೆ, ನನಗೆ ನೆಮ್ಮದಿ ಸಿಗುತ್ತೆ. ನೀನು ನನ್ನ ಮಗನ ನೋಡ್ಕೊಳ್ಳೋಕ್ಕೆ ನಿನಗೆ ಎಲ್ಲ ಥರದ ಅಧಿಕಾರ ಇದೆ, ನಿನಗೆ ಎಲ್ಲ ಒಂದು ಅರ್ಹತೆ ಇದೆ, ನೀನು ನನ್ನ ಮಗನ್ನ ನೋಡ್ಕೊ ಅಂತ ಸಾಹಿಲಿನ ತಾಯಿ ಕನಸಲ್ಲಿ ಬಂದು ಹೇಳ್ತಾ ಇದ್ದಾಳೆ ಅಂತ ಮುಸ್ಕಾನ್ ಸಾಹಿಲಿನ ಹತ್ರ ಹೇಳ್ತಾಳೆ. ಸೊ ಈ ಥರ ಎಲ್ಲ ಕಥೆ ಹೇಳಿದಾಗ ಸಾಹಿಲ್ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಎಮೋಷ್ನಲಿ ಕನೆಕ್ಟ್ ಆಗಿ ನಿಜವಾಗ್ಲೂ ನನ್ನ ತಾಯಿನೇ ಬಂದು ಹೇಳ್ತಿರ್ಬೋದೇನೋ, ಈ ಥರ ನಾವೇನಾದರೂ ಮಾಡಿ ಈ ಕಡೆ ಸೌರವ್ನ ಸಾಯಿಸಿದ್ರೆ ನಾವಿಬ್ಬರು ಮದುವೆ ಆಗ್ಬೋದು, ನನ್ನ ತಾಯಿ ಕನಸು ಕೂಡ ಈಡೇರುತ್ತೆ, ಅವಳಿಗೂ ಕೂಡ ಶಾಂತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇವಾಗ ಸಾಹಿಲಿಗೆ ಕೂಡ ಬಂದುಬಿಟ್ಟಿರುತ್ತೆ. ಇವಾಗ ಸಾಹಿಲ್ ಮತ್ತು ಮುಸ್ಕಾನ್ ಇಬ್ಬರೂ ಅಷ್ಟೇ ಮೆಂಟಲಿ ಫುಲ್ಲು ಪ್ರಿಪೇರ್ ಆಗಿರ್ತಾರೆ, ಹೇಗಾದರೂ ಮಾಡಿಬಿಟ್ಟು ನಾವು ಸೌರವ್ನ ಸಾಯಿಸಲೇಬೇಕು ಅಂತ. ಸೊ ಫೆಬ್ರವರಿ 24 ಬರುತ್ತೆ, ಬಟ್ ಅವ್ರು ಅವತ್ತು ಏನೂ ಮಾಡೋದಿಲ್ಲ, ಸುಟ್ಟೇ ಇರ್ತಾರೆ. ತನ್ನ ಹೆಂಡತಿ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಸೌರವ್ ಲಂಡನ್ನಿಂದ ಬಂದಿರ್ತಾನೆ, ಬಂದು ಹೆಂಡತಿ ಬರ್ಡೇನೆಲ್ಲ ಸೆಲೆಬ್ರೇಟ್ ಮಾಡ್ತಾನೆ. ಅವನು ಈ ಸತಿ ಬಂದಾಗ ಒಂದು ಸ್ವಲ್ಪ ದಿನಗಳ ಕಾಲ ಇಲ್ಲೇ ಇದ್ದು ಆರಾಮಾಗಿ ಹೋಗೋಣ ಅನ್ನೋ ಒಂದು ಪ್ಲ್ಯಾನಲ್ಲೇ ಬಂದಿರ್ತಾನೆ. ಸೊ ಅವನು ಬಂದಾದಮೇಲೆ ಒಂದು 2-3 ದಿನ ಅವ್ರು ಏನೂ ಮಾಡೋದಿಲ್ಲ, ಸುಮ್ಮನೆ ಆರಾಮಾಗಿ ಇರ್ತಾರೆ. ಬಟ್ ಕರೆಕ್ಟಾಗಿ ಮಾರ್ಚ್ 4ನೇ ತಾರೀಕು ನೈಟ್ ಸೊ ಅವರು ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಇವಾಗ ಹೇಗಾದರೂ ಮಾಡಿ ಇವತ್ತು ಸೌರವ್ನ ಸಾಯಿಸಬೇಕು ಅಂತ.
ಇಡೀ ದಿನ ಕಳೆಯುತ್ತೆ. ನೈಟ್ ಆದಾಗ ಇನ್ನೇನು ಊಟ ಮಾಡಬೇಕು ಅಂದಾಗ ಊಟದಲ್ಲಿ ಎಲ್ಲ ಮೆಡಿಸನ್ಸ್ನ ಹಾಕ್ಬಿಟ್ಟಿರ್ತಾರೆ. ಸೊ ನಿದ್ದೆ ಮಾತ್ರೆ ಆಗಿರ್ಬೋದು, ಸೊ ಮತ್ತು ಅವ್ರಿಗೆ ಇನ್ನೂ ಏನೇನು ಮೆಡಿಸಿನ್ಸ್ ಬೇಕು ಅಂತ ಅನಿಸಿದೆ, ಸೊ ಒಟ್ಟಿನಲ್ಲಿ ಎಲ್ಲನೂ ಹಾಕಿ ಸೌರವ್ ಫುಲ್ ವೀಕ್ ಆಗೋ ಥರ ಮಾಡ್ತಾರೆ. ಅವರು ಊಟದಲ್ಲಿ ಕೂಡ ಅಷ್ಟೇ, ಮತ್ತು ನೀರಲ್ಲಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಊಟ ಎಲ್ಲ ಮಾಡಾದ್ಮೇಲೆ ಸೌರವ್ಗೆ ತುಂಬಾ ನಿದ್ದೆ ಬರುತ್ತೆ. ಅವನು ಹೋಗಿ ಮಲಗಿಬಿಡ್ತಾನೆ. ಮಲ್ಕೊಂಡು ಆದಮೇಲೆ ಈ ಕಡೆ ಮುಸ್ಕಾನ್ ಮತ್ತು ಸಾಹಿಲ್ ಇಬ್ಬರು ಕೂಡ ಇರ್ತಾರೆ. ಮತ್ತು ಮುಸ್ಕಾನ್ ತುಂಬಾ ಶಾರ್ಪ್ ಆಗಿರುವಂಥ ಆಯುಧಗಳನ್ನ ತಂದಿರ್ತಾಳೆ. ಸೊ ಅವಳ ತಲೆಯಲ್ಲಿ ಅದು ಇಷ್ಟು ರೋಷ ಆಯಿತು, ದ್ವೇಷ ಆಯಿತು ಅವನ ಮೇಲೆ ಗೊತ್ತಿಲ್ಲ. ಬಟ್ ಮೊದಲು ಅವಳು ಅವನ ಎದೆನ ಕಟ್ ಮಾಡ್ತಾಳೆ. ಎದೆನ ಕತ್ತರಿಸಿ ಹೊಟ್ಟೆನ ಕತ್ತರಿಸ್ತಾಳೆ. ಇದಾದಮೇಲೆ ಒಂದು ಗಂಟೆ 1.5 ಗಂಟೆ ಕುತ್ಕೊಂಡು ಅವರು ಪೂರ್ತಿ ಅವನ ಇಡೀ ಬಾಡಿನೇ ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಸೊ ಈಗ ಅದು ಹೇಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ ಕೂಡ ಗೊತ್ತಿಲ್ಲ. ಬಟ್ ಇಬ್ಬರು ಸೇರಿ ಅವ್ರು ಇಡೀ ಬಾಡಿನ ಕತ್ತರಿಸ್ತಾರೆ. ಮಾರನೇ ದಿನವೇ ಮುಸ್ಕಾನ್ ಸಾಹಿಲ್ಗೆ ಹೇಳಿರ್ತಾಳೆ, ಹೋಗ್ಬಿಟ್ಟು ಒಂದು ದೊಡ್ಡ 30 ಲೀಟರ್ ಹಿಡಿಯೋವಂಥ ಒಂದು ಡ್ರಮ್ನ ತೊಗೊಂಡು ಬಾ ಅಂತ. ಅದ್ರ ಜೊತೆಗೆ 50 kg ಸಿಮೆಂಟ್ನ ಕೂಡ ಅವನು ತೊಗೊಂಬಂದಿರ್ತಾನೆ. ತೊಗೊಂಡು ಬಂದು ಆದ ತಕ್ಷಣ ಎಲ್ಲ ಬಾಡಿ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ಆ ಡ್ರಮ್ ಒಳಗೆ ಹಾಕಿಸಿ ಆ ಡ್ರಮ್ಮಿನ ಮೇಲೆ ಪೂರ್ತಿ ಸಿಮೆಂಟ್ನ ತುಂಬಿಸ್ಬಿಡ್ತಾರೆ. ಸಿಮೆಂಟ್ ತುಂಬಿಸಿ ಆ ಡ್ರಮ್ನ ಎತ್ತಿ ಒಳಗಡೆ ಇಟ್ಬಿಡ್ತಾರೆ. ಸೊ ಇದಾದಮೇಲೆ ಅವ್ರಿಗೂ ಡೌಟ್ ಬರಬಾರ್ದು ಅಲ್ಲಿರೋರಿಗೆಲ್ಲ, ಅದು ಹೇಗಾದರೂ ಆಗಿ ಅಲ್ಲೇ ಡಿಕಂಪೋಸ್ ಆಗಬೇಕು ಅನ್ನೋ ಒಂದು ತಲೆಯಲ್ಲಿ ಅವಳಿಗೆ ಒಂದು ಥಾಟ್ ಇರುತ್ತೆ. ಅದಕ್ಕೋಸ್ಕರ ಅವಳು ಮಾರನೇ ದಿನವೇ ಅಂದರೆ ಮಾರ್ಚ್ 5ನೇ ತಾರೀಕೇ ಅವರು ಮನೆ ಡೋರೆಲ್ಲ ಹಾಕಿಬಿಟ್ಟು ಪುಟ್ಟ ಮಗು ಏನಿರುತ್ತೆ ಅದನ್ನು ಸೌರವ್ನ ತಾಯಿ ಮನೆಯಲ್ಲಿ ಬಿಡ್ತಾರೆ. ಅಂದರೆ ಆ ಮಗುವಿನ ಅಜ್ಜಿ ಮನೆಯಲ್ಲಿ ಅಲ್ಲೇ ಬಿಟ್ಟು ನಾವು ಒಂದು ಸ್ವಲ್ಪ ದಿನಗಳ ಕಾಲ ಹೊರಗಡೆ ಹೋಗ್ತಾ ಇದ್ವಿ, ನಾನು ಮತ್ತು ಸೌರವ್ ಟ್ರಿಪ್ ಹೋಗ್ತಾ ಇದ್ವಿ ಹಿಮಾಚಲ್ ಪ್ರದೇಶಕ್ಕೆ ಅಂತ ಹೇಳಿ ಆ ಮಗುನ ಅಲ್ಲೇ ಬಿಟ್ಟು ಇವರು ಹೊರಟು ಬಿಡ್ತಾರೆ. ಯಾರ್ಯಾರು ಅಂತಂದರೆ ಸಾಹಿಲ್ ಮತ್ತು ಮುಸ್ಕಾನ್. ಸೊ ಸಾಹಿಲ್ ಮತ್ತು ಮುಸ್ಕಾನ್ ಇವಾಗ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವಳ ಗಂಡನ ಫೋನ್ನಲ್ಲಿ ತೊಗೊಂಡು ಸ್ನ್ಯಾಪ್ಚಾಟಲ್ಲಿ ಅವಳು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಅಂದರೆ ಅವಳ ಗಂಡನ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರ ಅಣ್ಣ ತಮ್ಮಂಗೆ ಎಲ್ಲ ಮೆಸೇಜ್ ಮಾಡಿರ್ತಾಳೆ. ನಾವು ಈ ಥರ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅವಳ ಗಂಡ ಹೇಳೋ ಥರ ಇವಳು ಮೆಸೇಜ್ ಮಾಡ್ತಾಳೆ. ಅದಾದಮೇಲೆ ಇವರು ಹಿಮಾಚಲ್ಗೆ ಹೊರಟು ಬಿಡ್ತಾಳೆ. ಇದಾದಮೇಲೆ ಮಕ್ಕಳನ್ನ ಅವರು ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಆದರೆ ಈ ಮಗು ಮಾತ್ರ ಅವ್ರ ಅಜ್ಜಿಗೆ ಹೇಳ್ತಾನೆ ಇರುತ್ತೆ, ಅಪ್ಪ ಇದ್ದಾರೆ ಆ ಡ್ರಮ್ಮಲ್ಲಿದ್ದಾರೆ ಅಪ್ಪ ಅಂತ ಆ ಮಗು ಹೇಳ್ತಾನೆ ಇರುತ್ತೆ ಪದೇ. ಆ ಅಜ್ಜಿಗೆ ಅರ್ಥ ಆಗಲ್ಲ, ಯಾಕೆ ಇವಳು ಈ ಥರ ಹೇಳ್ತಿದ್ದಾಳೆ, ಇವರಪ್ಪ ಹಿಮಾಚಲ್ಗೆ ಹೋಗಿರೋದಲ್ವಾ ಅಂತ ಅವಳು ಸುಮ್ಮನೆ ಇರ್ತಾಳೆ. ಬಟ್ ದಿನ ಮಗು ಆ ಥರ ಹೇಳೋದು ನೋಡಿ ಅವರಮ್ಮ ಅವರ ತಮ್ಮಂಗೆ ಹೇಳ್ತಾರೆ, ಅಂದರೆ ಅವರ ಅಪ್ಪನ ತಮ್ಮಂಗೆ ಹೇಳ್ತಾಳೆ. ಹೇಳಿದಾಗ ಅವ್ನು ಕೂಡ ಒಂದು ಸ್ವಲ್ಪ ಡೌಟ್ ಬಂದಿರುತ್ತೆ, ಯಾಕೆ ಇವನು ಈ ಥರ ನನಗೆ ಸ್ನ್ಯಾಪ್ಚಾಟಲ್ಲಿ ಮೆಸೇಜ್ ಕಳಿಸ್ತಾನೆ, ಯಾಕೋ ಇವ್ನು ಕಳಿಸಿರೋ ಥರ ಮೆಸೇಜೇ ಅನ್ನಿಸ್ತಲ್ವಲ್ಲ ಇದು ಅಂತ ಅವ್ನಿಗೂ ತಲೆಯಲ್ಲಿ ಇರುತ್ತೆ. ಬಟ್ ಆದರೂ ಕೂಡ ಅವ್ನು ಸುಮ್ಮನೆ ಇರ್ತಾನೆ. ಅವ್ರು ಅದಾದಮೇಲೆ ಅವ್ನಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಕಡೆ ಸೌರವ್ ಕಾಲೇ ಪಿಕ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಆ ಮೊಬೈಲ್ ಇರೋದು ಮುಸ್ಕಾನ್ ಹತ್ರ. ಸೊ ಅವ್ನು ಖಂಡಿತವಾಗ್ಲೂ ಆ ಕಾಲ್ನ ರಿಸೀವ್ ಮಾಡೋದಿಲ್ಲ. ಅದಾದಮೇಲೆ ಅವ್ರಿಗೂ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಅವ್ರಿಗೆ ತುಂಬಾ ಭಯ ಆಗುತ್ತೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ ಅನಿಸಿ ಒಂದು ಸತಿ ಮನೆ ಹತ್ರನೇ ಹೋಗಿ ನೋಡ್ಕೊಂಬರೋಣ ಅಂತ ಮನೆ ಹತ್ರ ಹೋಗ್ತಾರೆ. ಲಾಕ್ ಆಗಿರುತ್ತೆ ಮನೆ. ಸೊ ಒಂದಿಷ್ಟು ಆ ಜನದ ಹೆಲ್ಪ್ ತೊಗೊಂಡು ಆ ಲಾಕ್ನ ಹೊಡಿತಾರೆ. ಹೊಡೆದ ತಕ್ಷಣ ಮನೆ ಒಳಗಡೆ ಸ್ಟಾರ್ಟಿಂಗಲ್ಲೇ ಒಂದು ದೊಡ್ಡ ಡ್ರಮ್ ಕಾಣುತ್ತೆ. ಅದು ನೋಡಿ ಅವ್ರಿಗೆ ಶಾಕ್ ಆಗುತ್ತೆ, ಯಾಕೆ ಮನೆ ಒಳಗೆ ಇಷ್ಟು ದೊಡ್ಡ ಡ್ರಮ್ ಇಟ್ಟಿದ್ದಾರೆ ಇವರು ಅಂತ. ಅದಾದಮೇಲೆ ಆ ಮಗು ಅಂತೂ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇರುತ್ತೆ, ಇದರೊಳಗೆ ಅಪ್ಪ ಇರೋದು ಅಂತ. ಇದನ್ನು ಕೇಳಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಸರಿ ನೋಡೇ ಬಿಡೋಣ ಅಂತ ಆ ಡ್ರಮ್ನ ಹೊಡಿತಾರೆ. ಆ ಡ್ರಮ್ನ ಹೊಡೆದ ತಕ್ಷಣ ಅವ್ರಿಗೆ ಆ ಒಂದಿಷ್ಟು ಬಾಡಿ ಪಾರ್ಟ್ಸ್ನೆಲ್ಲ ನೋಡಿ ತುಂಬಾ ಶಾಕ್ ಆಗುತ್ತೆ. ಅವ್ರ ಅಮ್ಮಂಗಂತೂ ತುಂಬ ಬೇಜಾರಾಗುತ್ತೆ. ತಕ್ಷಣ ಅವರು ಪೊಲೀಸ್ಗೆಲ್ಲ ಇದನ್ನ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಆಗಿರೋದು. ಆ ಕೇಸೆಲ್ಲ ಆವಾಗಿಂದನೇ ಇನ್ವೆಸ್ಟಿಗೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಮುಸ್ಕಾನ್ ಮತ್ತೆ ಅವರ ಊರಿಗೆ ಬರುವಂಥದ್ದು ಮಾರ್ಚ್ 17ನೇ ತಾರೀಕು. ಸೊ ಸೌರವ್ನ ಅವಳು ಕೊಂದುಬಿಟ್ಟಿರ್ತಾಳೆ ಇವಾಗ ಆಲ್ರೆಡಿ. ಬಟ್ ಸಾಹಿಲ್ ಜೊತೆಗೆ ಮುಸ್ಕಾನ್ ಮಾರ್ಚ್ 17ಕ್ಕೆ ಬರ್ತಾಳೆ. ಮಾರ್ಚ್ 17ಕ್ಕೆ ಬಂದ ತಕ್ಷಣ ಅವಳು ಅವ್ರ ಅಮ್ಮನ ಮನೆಗೆ ಹೋಗಿರ್ತಾಳೆ. ಫಸ್ಟು ಅಲ್ಲಿ ಬಾಯಿ ತಪ್ಪಿ ಅವಳು ನಡೆದಿದ್ದ ವಿಷಯನ ಹೇಳ್ಬಿಡ್ತಾಳೆ. ಅಂದರೆ ಅವಳು ಏನು ಸೌರವ್ನ ಸಾಯಿಸಿದ್ಲು ಆ ವಿಷಯ ಹೇಳ್ಬಿಟ್ಟಿರ್ತಾಳೆ. ಅಷ್ಟರೊಳಗೇ ಎಲ್ಲರಿಗೂ ಗೊತ್ತಾಗಿರುತ್ತೆ, ಈ ಥರ ಮುಸ್ಕಾನ್ ಮಾಡಿರುವಂಥ ಕತೆ ಇದು, ಅವಳೇ ಸಾಯಿಸಿದ್ದು ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅಷ್ಟರೊಳಗೇ ಮುಸ್ಕಾನಿನ ಅತ್ತೆ ಮನೆಯವರು, ಅಂದರೆ ಸೌರವ್ನ ಪೇರೆಂಟ್ಸ್ ಎಲ್ಲರೂ ಪೊಲೀಸ್ಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಪೊಲೀಸ್ ಇವರ ಇಬ್ಬರೂ ಅಷ್ಟೇ ಇವಾಗ ಹೇಳ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಏನು ಅನಿಸೋದು ಅಂದರೆ ಆ ಮಗು ಪ್ರತಿ ಸತಿ ಹೇಳ್ತಾ ಇತ್ತು ಆ ಡ್ರಮ್ ಒಳಗೆ ಅಪ್ಪ ಇರೋದು ಅಂತ. ಮೋಸ್ಟ್ಲಿ ಈ ಎಲ್ಲ ಕೆಲಸನೂ ಮಾಡಿರೋದು ಆ ಮಗು ಕಣ್ಣು ಮುಂದೆನೇ ಅಂತ ಕೂಡ ಇಲ್ಲಿ ಪೊಲೀಸವರು ಹೇಳಿರೋದು. ಆಮೇಲೆ ಇನ್ನೂ ಒಂದೇನು ಅಂತಂದರೆ ಅವನ್ನ ಸಾಯಿಸೋ ಟೈಮಲ್ಲಿ ಕೂಡ ಅಷ್ಟೇ ಇವರೆಲ್ಲ ನಶೆ ತೊಗೊಂಡಿದ್ರು, ಮಾದಕವಾಗಿ ಇದ್ದರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಯಾವುದೇ ವ್ಯಕ್ತಿ ಆದರೂ ಅಷ್ಟೇ ನಾರ್ಮಲ್ ಆಗಿದ್ದಾಗ ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ನಶೆ ಏರಿದಾಗೆ ಆ ಥರ ಮಾಡೋದು. ಸೊ ಆ ಕೆಲಸನ ಮಾಡಬೇಕು, ಹೇಗಾದರೂ ಸಾಯಿಸಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು
ಮಾದಕ ವಸ್ತುಗಳನ್ನ ತೊಗೊಂಡಿದ್ರು ಅಂತ ಕೂಡ ಇಲ್ಲಿ ಪೊಲೀಸ್ ಅವರು ರಿಪೋರ್ಟಲ್ಲಿ ವರದಿ ಕೊಟ್ಟಿರೋದು. ಸೊ ಇವಾಗ ಸದ್ಯಕ್ಕಂತೂ ಇಷ್ಟೆಲ್ಲ ಅಪ್ಡೇಟ್ಸ್ ಇದೆ ಅವರ ಬಗ್ಗೆ. ಸೊ ಈ ಕಾರಣದಿಂದ ಅವರ ಒಂದು ಗಂಡನ್ನು ಸಾಯಿಸಿ ಇನ್ನೊಬ್ಬರ ಜೊತೆ ಅಕ್ರಮ ಸಂಬಂಧನ ಬೆಳೆಸ್ಕೊಂಡು ಹೋಗೋದಕ್ಕೆ ಮುಸ್ಕಾನ್ ಈ ಥರ ಒಂದು ಕೆಲಸ ಮಾಡ್ತಾಳೆ. ಸೊ ಅವಳಿಗೆ ಇಷ್ಟ ಇರಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಅವಳು ಸೌರವ್ ಹತ್ರ ಹೇಳಿ ನಂಗೆ ಈ ಥರ ಬದುಕೋಕ್ಕೆ ಇಷ್ಟ ಆಗಿಲ್ಲ ನಿಮ್ಮ ಜೊತೆಗೆ ಅಂತ ಹೇಳಿ ಅವಳು ಏನಾದರೂ ಡೈವರ್ಸ್ ತೊಗೊಂಡು ಅವ್ರ ಪಾಡಿಗೆ ಅವ್ಳು ಮೂವ್ ಆಗ್ಬೋದಿತ್ತು. ಬಟ್ ಅವಳು ಆ ವೇನ ಚೂಸೇ ಮಾಡಲಿಲ್ಲ. ಅವಳು ಚೂಸ್ ಮಾಡಿದ ವೇಯಲ್ಲಿ ಇಲ್ಲಿ 3 ಜನಕ್ಕೂ ತೊಂದರೆ ಉಂಟಾಗುತ್ತೆ. ಮತ್ತು ಏನೂ ತಪ್ಪೇ ಮಾಡಿಲ್ದಿರುವಂತಹ ಈ ಕಡೆ ಸೌರವ್ ಮತ್ತು ಸೌರವಿನ ಮಗಳು ಕೂಡ ಅಷ್ಟೇ, ಅವರು ಕೂಡ ಇವಾಗ ಅನುಭವಿಸೋವಂಥ ಘಟನೆ ಬರುತ್ತೆ. ಸೊ ಇದು ಇವಾಗ ನಮ್ಮ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಟಾಪಿಕ್. ಎಲ್ಲಿ ನೋಡಿದ್ರೂ ಮುಸ್ಕಾನ್ ಬಗ್ಗೆ ತುಂಬ ಮಾತುಗಳು ಬರ್ತಾ ಇದೆ. ಸೊ ಅವಳ ಪೂರ್ತಿ ಸ್ಟೋರಿ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನಿಸಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಯಾವುದಾದ್ರೂ ಇನ್ಫಾರ್ಮೇಷನ್ ರಾಂಗ್ ಆಗಿದ್ದರೆ ಪ್ಲೀಸ್ ಸಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೀಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.